ಹಾಯ್. ಬರೀ ಗಣೇಶನ ಒಳ್ಳೆ ವಿಷಯ, ಗಣೇಶ ಬುದ್ಧಿವಂತ, ಗಣೇಶ ಎಷ್ಟೊಂದು ಶಕ್ತಿವಂತ, ಇದೇ ವಿಷಯನ ಹೇಳಿದ್ದಾಯ್ತು. ಗಣೇಶನು ಮಕ್ಕಳ ಜೊತೆ ಇರೋವಂಥವನು. ಅವನು ಮಕ್ಕಳ ಥರನೇ ದೊಡ್ಡವರೇ ತಪ್ಪು ಮಾಡ್ತಾರಂತೆ. ಹಾಗಿರ್ಬೇಕಾದ್ರೆ ಮಕ್ಕಳು ತಪ್ಪು ಮಾಡ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಗಣೇಶನೂ ಒಂದು ಸಮಯ ತಪ್ಪು ಮಾಡ್ತಾನೆ. ಏನಾಗುತ್ತೆ ಗೊತ್ತಾ? ಒಂದ್ಸರಿ ಗಣೇಶ ಹೀಗೆ ಆಟ ಆಡೋಕ್ಕೆ ಅಂತ ಕೂತಿರ್ತಾನೆ. ಅವಾಗ ಅವನ ಹತ್ತಿರಕ್ಕೆ ಒಂದು ಪುಟ್ಟ ಬೆಕ್ಕು ಬರುತ್ತೆ. ಬೆಕ್ಕು ಪ್ರಾಣಿಗಳನ್ನ ಕಂಡ್ರೆ ನಮ್ಗೆ ತುಂಬ ಇಷ್ಟ ಅಲ್ವಾ? ನೀನು ಅಷ್ಟೇನೆ. ಏನು ಮಾಡ್ತೀಯಾ? ಬೆಕ್ಕು ಹತ್ರ ಬರ್ತಿದ್ದಂಗೆ ಅದನ್ನ ಎತ್ಕೋತೀಯ, ಮುದ್ದು ಮಾಡ್ತೀಯ, ಅದನ್ನ ಚೂಡ್ತೀಯ, ಅದಕ್ಕೆ ಕಾಟ ಕೊಡ್ತೀಯ, ಕೈ ಕಾಲು ಎಲ್ಲ ಹಿಡಿದು ಎಳಿತೀಯ. ಹಾಂ, ಗಣಪತಿನೂ ಹೀಗೆ ಮಾಡ್ದ. ಅದನ್ನ ಚೂಟೋದು, ಅದನ್ನ ಕಚ್ಚೋದು, ಅದನ್ನ ಸ್ವಲ್ಪ ಸ್ವಲ್ಪ ಪರ್ಚೋದು, ಅದಕ್ಕೆ ಅದು ಕೊಯ್ ಮೀ ಅಂತ ಹೇಳ್ತಾನೆ ಇತ್ತು. ಅದನ್ನ ನೋಡಿ ಆಟ ಆಡ್ತಾ ಇದ್ದ. ಅಷ್ಟೆಲ್ಲ ಅದನ್ನ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಅದು ಕೊನೆ ಹೇಗೋ ಮಾಡಿ ಅವನ ಕೈಯಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ? ಆಟ ಆಡಿದ್ದೆಲ್ಲ ಮುಗೀತು. ಅಮ್ಮನ ಹತ್ರಕ್ಕೆ ಬರ್ತಾನೆ, ಯಾಕೆಂದ್ರೆ ಅಮ್ಮ ಅಷ್ಟೊತ್ತಿಗೆ ತಿಂಡಿ ರೆಡಿ ಮಾಡಿಟ್ಟಿರ್ಬೇಕಲ್ಲ. ಆದರೆ ಅಮ್ಮ ಸುಸ್ತಾಗಿ ಕೂತ್ಬಿಟ್ಟಿದ್ದಾಳೆ, ಮುಖ ಎಲ್ಲ ಪರಿಚಿದ ಗಾಯ. ಅಯ್ಯಯ್ಯೋ, ಏನಾಯ್ತಮ್ಮ ನಿನಗೆ ಅಂತ ಕೇಳ್ತಾನೆ. ಆಗ ಪಾರ್ವತಿ ಏನು ಹೇಳ್ತಾಳೆ ಗೊತ್ತಾ? ನೀನು ಎಷ್ಟು ಕಷ್ಟ ಕೊಡ್ತೀಯ, ಎಷ್ಟು ನಂಗೆ ಮೈಯೆಲ್ಲ ಪರಿಚಿ ಗಾಯ ಮಾಡಿಬಿಟ್ಟಿಯಲ್ಲ ಅಂತ. ನಾನೆಲ್ಲಿ ಮಾಡಿದೆ? ಅಯ್ಯೋ, ನಿನಗೆ ಗೊತ್ತಾಗಿಲ್ಲ. ನಿನ್ನ ಹತ್ರ ಬೆಕ್ಕು ಬಂದಿತ್ತಲ್ಲ, ಅದು ಆ್ಯಕ್ಚುಲಿ ನಾನೇ ಬಂದಿದ್ದು ನಿನ್ನ ಜೊತೆ ಆಟ ಆಡೋಣ ಅಂತ ಹೇಳಿ. ನೀನು ಬೆಕ್ಕಿನ ಮರಿ ಹತ್ರ, ಪ್ರಾಣಿಗಳ ಹತ್ರ, ಇಲಿ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತೀಯ. ಅದು ನೋಡಿ ನನಗೂ ಆಸೆ ಆಯಿತು. ಅದಕ್ಕೆ ಎಷ್ಟಾದರೂ ದೇವಿ ಅಲ್ವಾ ಅವಳು, ಆ ಮನುಷ್ಯ ರೂಪನ ಬಿಟ್ಬಿಟ್ಟು ಬೆಕ್ಕಿನ ರೂಪ ತಳ್ಕೊಂಡು ಹೋಗಿ ಮಗನ ಜೊತೆ ಆಟ ಆಡಬೇಕು ಅಂತ ಹೋಗ್ತಾಳೆ. ಪಾಪ ಗಣಪತಿಗೆ ಇದೇನು ಗೊತ್ತು? ಆವಾಗ ಪಾರ್ವತಿ ಹೇಳ್ತಾಳೆ, ಪುಟ, ನಿನ್ನ ಹತ್ರ ಬರೋ ಬೆಕ್ಕಾಗಲಿ, ಇಲಿ ಆಗಲಿ, ಯಾವುದೇ ಪ್ರಾಣಿ ಆಗಲಿ, ಅದಕ್ಕೂ ಜೀವ ಇರುತ್ತೆ ಅಲ್ಲೋ ಪುಟ. ನೋಡಿದ್ಯಾ, ನೀನು ಅದಕ್ಕೆ ಬೆಕ್ಕಿಗೆ ಆಟ ಆಡಿಸ್ತೀನಿ ಅಂತ ಹೇಳಿ ನೀನು ಮುದ್ದು ಮಾಡ್ತಾ ಇರ್ತೀಯ. ಆದರೆ ನೋಡು, ಆ ಪಾಪ ಬೆಕ್ಕಿಗೆ ಎಷ್ಟು ಆಯಾಸ ಆಗುತ್ತೇನೋ. ನನ್ನ ಶರೀರನೇ ನೋಡು ಹೇಗಾಗಿದೆ ಅಂತ ಅಲ್ವಾ? ಎಷ್ಟೋ ಸರಿ ಹಾಗೇನೆ ನೀನು ಮನೆಯಲ್ಲಿ ಪುಟ್ಟ ಪಾಪ ನಿನ್ನ ಪಾಡಿ ನೀನು ಆಡ್ಕೋತಾ ಇರ್ತೀಯ. ಯಾರೋ ಬರ್ತಾರೆ, ಬಂದವರು ನೀನು ಎತ್ಕೊಂಡು ಮುದ್ದು ಮಾಡಬೇಕು ಅಂತ ಹೇಳಿ ನಿನ್ನ ಹಾಕಿ ಹಿಚ್ಕಿ ಮಾಡಿ ಎತ್ತಿ ಇಳಿಸಿ ಮಾಡಿ, ಅಯ್ಯಪ್ಪ, ಎಷ್ಟೊಂದೆಲ್ಲ ಮೈಯೆಲ್ಲ ನೋವಾಗ್ಬಿಡುತ್ತೆ. ಆದರೆ ಅವ್ರು ಕೇಳ್ತಾರಾ? ಅಯ್ಯೋ ನಮ್ಗೆ ಕೊಡಿ, ನಾನೊಂಚೂರು ಮಗು ಮುದ್ದು ಮಾಡ್ತೀನಿ, ನಾನೊಂಚೂರು ಮಗು ಮುದ್ದು ಮಾಡ್ತೀನಿ. ನಾನೇನು ಗೊಂಬೆನಾ? ನೀ ಕೇಳಬೇಕಲ್ವ ಆವಾಗ. ಅಮ್ಮ, ಈ ಥರ ಯಾರಾದರೂ ಬಂದರೆ ಅವ್ರಿಗೆ ನಾನು ಮುದ್ದು ಮಾಡೋಕ್ಕೆ ಬಿಡಬೇಡ, ನನ್ನ ಕೆನ್ನೆ ಎಲ್ಲ ಹಿಂಡ್ಬಿಟ್ಟು ಕಚ್ಚಿ ಎಲ್ಲ ಮಾಡಿ ನನಗೆ ಕಾಟ ಕೊಟ್ಬಿಡ್ತಾರೆ, ನಂಗೆ ಅದು ಇಷ್ಟ ಆಗೋದಿಲ್ಲ ಅಂತ ಹೇಳಿ ನೇರವಾಗಿ ನಿನ್ನ ಅಮ್ಮನ ಹತ್ರ ಹೇಳಬೇಕದನ್ನು ಅಲ್ವಾ? ಇಲ್ಲದೆ ಹೋದರೆ ಬಂದವರು ನಿನ್ನ ಮುದ್ದು ಮಾಡೋ ನೆಪದಲ್ಲಿ ಹೇಗೆ ಗಣಪತಿ ಪಾಪ ಆ ಬೆಕ್ಕನ್ನು ಮುದ್ದು ಮಾಡೋಕ್ಕೆ ಅಂತ ಹೋಗಿ ಎಷ್ಟು ಹಿಂಸೆ ಆಗೋಯ್ತಲ್ವ ಅದಕ್ಕೆ. ಹಾಂ, ಅದೇ ರೀತಿ ಮನೆಯಲ್ಲಿ ಏನೋ ಒಂದು ಗೊಂಬೆ ಇದ್ದರೆ ಅದಕ್ಕೆ ಜೀವ ಇರೋದಿಲ್ಲ. ಸರಿ, ಗೊಂಬೆನ ನೀನು ಹೇಗೆ ಮುದ್ದು ಮಾಡಿದ್ರು ಅದು ತಡ್ಕೊಳ್ಳುತ್ತೆ. ಆದರೆ ಜೀವ ಇರೋ ಪ್ರಾಣಿಗಳು, ಅದು ಬೆಕ್ಕಿರ್ಬೋದು, ಬೆಕ್ಕಿನ ಮರಿ ಇರ್ಬೋದು, ನಾಯಿ ಇರ್ಬೋದು, ಪುಟ್ಟ ಪ್ರಾಣಿ ಅದು. ಅದನ್ನು ಮುಟ್ಟಬೇಕಾದ್ರೆ, ಅದನ್ನು ಸವರಬೇಕಾದ್ರೆ, ಅದನ್ನು ಆಟ ಆಡಿಸ್ಬೇಕಾದ್ರೆ ಗೊಂಬೆ ಥರ ಅದಕ್ಕೆ ಜಾಸ್ತಿ ಹಿಂಸೆ ಕೊಡಬಾರ್ದು ಅಲ್ಲೋ ಪುಟ. ಹಾಗೆ ಮಾಡದೆ ಹೋದರೆ ಆ ಪುಟ್ಟ ಪ್ರಾಣಿಗೆ ಎಷ್ಟು ಹಿಂಸೆ ಆಗುತ್ತೆ. ಅದು ಪಾಪ ನಿನ್ನ ಜೊತೆ ಖುಷಿಯಾಗಿ ಆಟ ಆಡಬೇಕು ಅಂತ ಹೇಗೆ ಪಾರ್ವತಿ ಬೆಕ್ಕಿನ ರೂಪದಲ್ಲಿ ಗಣಪತಿ ಜೊತೆ ಆಟ ಆಡೋಕ್ಕೆ ಬಂದಿದ್ಲೋ, ಹಾಗೆ ನಿನ್ನ ಜೊತೆ ತುಂಬ ಹೊತ್ತು ಆಟ ಆಡಬೇಕು ಅಂತ ಬಂದಿರುತ್ತೆ. ಆವಾಗ ಅದನ್ನು ಎತ್ತಿ ಇಳಿಸಿ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಮಾಡಬೇಕು. ಅದ್ರ ಮೈಗೆ ನೋವಾಗಬಾರ್ದು. ಅದನ್ನು ಮೃದುವಾಗಿ ಅದರ ಮೈನ ಸವರಬೇಕು. ಅದು ಏನು ಕೇಳುತ್ತೋ, ಅದಕ್ಕೆ ಏನು ತಿಂಡಿ ಕೊಡ್ಬೋದು ಅಮ್ಮನ ಹತ್ರ ಕೇಳಿ. ಬೆಕ್ಕಾದರೆ ಅದು ಹಾಲು ಕುಡಿಯುತ್ತೆ. ಹೀಗೆ ಇನ್ಯಾವುದಾದ್ರೂ ನಾಯಿ ಮರಿ ಆದರೆ ಅದು ಏನು ತಿನ್ನುತ್ತೆ, ಅದಕ್ಕೆ ಬೇಕಾಗಿರೋಂಥ ಬಿಸ್ಕತ್ ಇರುತ್ತೆ.
ಅದನ್ನು ಕೇಳ್ಬಿಟ್ಟು ಅಮ್ಮಂಗೆ ಕೇಳಿ ಅದೇನು ತಿನ್ನುತ್ತೆ ನೋಡಿ ಅದನ್ನೇ ತಿನ್ನಿಸ್ಬೇಕು. ಸಿಕ್ಕಿದ್ದು ತಿನ್ನಿಸಿ ಅದರ ಆರೋಗ್ಯನೂ ಹಾಳು ಮಾಡಬಾರ್ದಲ್ವಾ. ಹಾಗೆ ನಮ್ಮನ್ನು ನಾವು ಹೇಗೆ ನೋಡ್ಕೋತೀವೋ ಹಾಗೆ ಪ್ರಪಂಚದಲ್ಲಿರೋ ಎಲ್ಲ ಪ್ರಾಣಿಗಳನ್ನು ನಾವು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕಲ್ವಾ. ಎಲ್ಲರ ಜೊತೆಗೂ ನಾವು ಒಳ್ಳೆಯವರಾಗಿ ಒಳ್ಳೆ ರೀತಿಯಿಂದ ಬದುಕಿದರೆ ನಾವು ಜೀವನದಲ್ಲಿ ಆರಾಮಾಗಿರ್ಬೋದು. ಹ್ಞೂ ಅಲ್ವಾ. ಹ್ಞೂ 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 ವೈಭೋಗ ಮೇ